ಅಲ್ಲ, ಅವಮಾನಗಳು ಬೇಕಾದಷ್ಟಾಗಿವೆ, ಬೇಕಾದಷ್ಟಾಗಿದೆ. ಸಿನಿಮಾದಲ್ಲೂ ಆಗಿದೆ, ಜೀವನದಲ್ಲೂ ಆಗಿದೆ, ಸಿನಿಮಾದಲ್ಲೂ ಆಗಿದೆ, ಎಲ್ಲದ ಕಡೆನೂ ಆಗಿದೆ. ಆ ಭಗವಂತನಿಗೂ ಗೊತ್ತು ಈ ಬಂಡಿ ಮಗನ ನನಗೂ ಶಕ್ತಿ ಇದೆ ಅಂತ. ಅದಕ್ಕೋಸ್ಕರ ಕೊಡ್ತಾನೆ ಅವನೇ, ನಾನು ತಗೋತಾನೆ ಇದ್ದೀನಿ. ಅವ್ನು ಎಷ್ಟು ನೋವು ಕೊಡ್ತಾರೋ ಕೊಡಲಿ, ಎಷ್ಟು ನೋವು ಆಗ್ತಾರೆ, ಎಲ್ಲಿ ತನಕ ಕೊಡೋಕ್ಕೆ ಸಾಧ್ಯ ಸರ್? ಎಲ್ಲರೂ ಎಲ್ಲಿ ತನಕ ಬರ್ಬೋದು ಸರ್? ನನ್ನ ಜೊತೆ ಸ್ಮಶಾನದವರೆಗೂ ಬರ್ಬೋದು. ಆಮೇಲೆ ಸಫರ್ ಮಾಡ್ತಾರೆ ಸರ್, ಒಂದು ದಿವಸ ಸಫರ್ ಮಾಡ್ತಾರೆ. ನನಗೆ ಯಾರ್ಯಾರು ಅನ್ಯಾಯ ಮಾಡಿದ್ದಾರೆ ಅವರೆಲ್ಲರೂ ಒಂದು ದಿವಸ ಸಫರ್ ಮಾಡೇ ಮಾಡ್ತಾರೆ. ಯಾವಾಗ ಅಂತಂದರೆ ಅವ್ರಿಗೂ ಒಂದು ದಿವಸ ಸಾವು ಬರುತ್ತೆ, ಮೆಲ್ಕು ಹಾಕುವಂಥದ್ದು ಕ್ಷಣ ಬಂದ್ಬಿಡುತ್ತೆ. ಯಾವುದು ಸತ್ಯ, ಯಾವುದು ಮಿಥ್ಯ ಎಲ್ಲೂ ಗೊತ್ತಾಗುತ್ತೆ. ಆ ಸೀಸನಿಂದ ಹೊರ ಬಂದಮೇಲೆ ರಿಯಾಲಿಟಿ ಶೋಗೆ ಮತ್ತೇನಾದರೂ ಕರೆ ಬಂದರೆ ವಿಶ್ವ ಹೋಗ್ತಾರ? ಯಾವ ರಿಯಾಲಿಟಿ ಶೋ? ಮಜಾ ಟಾಕೀಸ್ಗೆ ಬರ್ಬೋದು. ಮತ್ತೆ ಒಂದು ಟೀಮ್ ಮಜಾ ಟಾಕೀಸ್ನ ಮಾಡಲ್ಲ ಅಂತ ನಾನು ಆಚೆ ಬಂದಾಗೋದು ಬಂದಾಯ್ತು. ಇನ್ನು ಯಾವತ್ತೂ ಮಾಡಲ್ಲ. ಒಂದು ವೇಳೆ ಗೆಳೆಯ ಸೃಜನಿಗೋಸ್ಕರ ಬೇರೆ ಏನೋ ಮಾಡ್ತೀನಿ ಸರ್, ಗೆಳೆಯ ಅವ್ರ ಮನೆಗೆ ಹೋಗಿ ಊಟ ಮಾಡ್ತೀನಿ, ಅವನ ಜೊತೆಗೆ ಹೋಗ್ಬಿಟ್ಟು ಅವ್ನು ಪಾರ್ಟಿ ಮಾಡ್ತೀನಿ, ನಾನು ಮತ್ತೆ ಮಜಾ ಟಾಕೀಸ್